ಬಿಜೆಪಿ ನಾಯಕರ ಹೇಳಿಕೆಗೆ ಸಿಡಿದೆದ್ದಿದ್ದಾರೆ ಸಹಕಾರ ಸಚಿವ. ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂತ ಹೇಳಿಕೆಯ ವಿಚಾರವಾಗಿ ಕಿಡಿಕಾರಿರುವಂತದ್ದು. ಶಾಸಕ ಮುನಿರತ್ನ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ನಾಯಕರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಿದೆದ್ದಿದ್ದಾರೆಯಾಗಿ ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಹೇಳಿಕೆಗೆ ಕಿಡಿಕಾರಿದ್ದಾರೆ. ರಾಜಣ್ಣ ಅವರು ಏನು ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ ಮತ್ತು ರಾಜಕಾರಣಿಗಳಿದ್ದಾರೆ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟು ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರೋಂಥ ಹೇಳಿಕೆ. ಇದನ್ನು ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನು ಹಿಂಗೆ ನಾವು ಮುಚ್ಚಿಟ್ರೆ ಇನ್ನೂ ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನು ಮುಚ್ಚಿಡೋಂಥ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಟ್ಟಿನಲ್ಲಿ ರಾಜಣ್ಣವರು ಸುಮೋಟೋ ಕೇಸ್ ಬುಕ್ ಮಾಡಿ ಮಂಪರ್ ಪರೀಕ್ಷೆ ಹಾಕಿ 48 ಜನದ್ದು ಹೊರಗಡೆ ತೆಗಿಬೇಕು. ಇದರಿಂದ ಡಿ.ಕೆ. ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಯಾರು ಮುನಿರತ್ನ ಅವರು ಅದು ನನಗೆ ಗೊತ್ತಿಲ್ಲಪ್ಪ. ನಿಮ್ಮನ್ನ ಮಂಪರು ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತ ಹೇಳಿ ಫಸ್ಟ್ ಅವ್ರನ್ನೇ ಮಾಡೋಣ. ಯಾಕೆಂದ್ರೆ ಅವ್ರು ಭಾಳ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ ಭಾಳ ಹತ್ರದಲ್ಲಿ, ಅದರಿಂದ ಅವ್ರನ್ನೇ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಲಿ. ಇದರಿಂದ ಡಿ.ಕೆ. ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಯಾರು ಮುನಿರತ್ನ ಅವರು ಅದು ನನಗೆ ಗೊತ್ತಿಲ್ಲಪ್ಪ. ನಿಮ್ಮನ್ನ ಮಂಪರು ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತ ಹೇಳಿ ಫಸ್ಟ್ ಅವ್ರನ್ನೇ ಮಾಡೋಣ. ಯಾಕೆಂದ್ರೆ ಅವ್ರು ಭಾಳ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ ಭಾಳ ಹತ್ರದಲ್ಲಿ, ಅದರಿಂದ ಅವ್ರನ್ನೇ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಲಿ. ರಾಜಣ್ಣ ಅವರು ಏನು ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ. ಒಂದು ಕಡೆ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ. ನೋಡಿ, ಮುನಿರತ್ನ ಅವರು ಸುಮೋಟೋ ಕೇಸ್ ದಾಖಲು ಮಾಡಿ ಯಾರು 48 ಜನ ಇದ್ದಾರೆ, ಹನಿ ಟ್ರಾಪ್ ವಿಚಾರವಾಗಿ ಯಾರು ಇದ್ದಾರೆ ಅನ್ನುವಂಥದ್ದನ್ನ ರಾಜಣ್ಣ ಅವರೇ ಹೇಳಬೇಕಾಗಿದೆ. ಆದ್ರೆ ಒಂದು ಕಡೆ ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸ ದೂರ್ ಕೊಡ್ತೀನಿ. ಇವತ್ತು ಬೆಂಗಳೂರಿಗೆ ಹೋಗ್ತೀನಿ, ಬೆಂಗಳೂರಿಗೆ ಹೋಗಿ ಬಗ್ಗೆ ಮಾತುಕತೆಯನ್ನ ನಡೆಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಪ್ರಮುಖವಾಗಿ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರ ಮೇಲೆ ಹನಿ ಟ್ರಾಪ್ ಒಂದು ಪ್ರಯೋಗ ಮಾಡೋದಕ್ಕೆ ಮುಂದಾಗಿತ್ತು ಅನ್ನುವಂಥ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಈ ವಿಚಾರವಾಗಿ ರಾಜಣ್ಣ ಅವರು ಕೂಡ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೂರನ್ನ ಕೊಡುವ ವಿಚಾರವಾಗಿ ನಾನು ಬೆಂಗಳೂರಿಗೆ ಹೋಗಿ ಮಾತನಾಡ್ತೀನಿ ಅಂತ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಎಸ್ ರೂಪಾ, ಏನು ಸಹಕಾರ ಸಚಿವರಾದಂತ ರಾಜಣ್ಣ ಅವರು ಸದನದಲ್ಲೇ ಏನು ಈ ಒಂದು ಹನಿ ಟ್ರಾಪ್ ವಿಚಾರ ಪ್ರಸ್ತಾಪ ಮಾಡಿದ್ರು. ಈಗ ಈ ಒಂದು ವಿಚಾರ ಈಗ ಹೆಚ್ಚು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಂಬಂಧ ರಾಜಣ್ಣವರು ಪ್ರತಿಕ್ರಿಯಿಸಿದಂತ ರಾಜಣ್ಣವರು ಏನು ಈ ಒಂದು ಹನಿ ಟ್ರಾಪ್ ಸಂಬಂಧ ಯಾಕೆ ಇನ್ನು ದೂರು ಕೊಟ್ಟಿಲ್ಲ ಎಂಬ ವಿಚಾರಕ್ಕೆ ಸೂಕ್ತ ಸಮಯದಲ್ಲಿ ನಾವು ದೂರನ್ನ ಕೊಡ್ತೀವಿ, ಜೊತೆಗೆ ಹೈಕಮಾಂಡ್ ಗಮನಕ್ಕೂ ಕೂಡ ತರ್ತೀವಿ. ಆದ್ರೆ ಈ ಒಂದು ವಿಚಾರವಾಗಿ ಸಮಗ್ರವಾಗಿ ತನಿಖೆ ಆಗ್ಲೇಬೇಕು ಎಂಬ ಒತ್ತಾಯವನ್ನ ರಾಜಣ್ಣವರು ಮಾಡಿರ್ತಕ್ಕಂಥದ್ದು. ಏನು ಮುನಿರತ್ನವರು ರಾಜಣ್ಣವರಿಗೆ ಸಮಗ್ರ ಮಾಹಿತಿ, ಹನಿ ಟ್ರಾಪ್ನ ವಿಚಾರವಾಗಿ ಸಮಗ್ರ ಮಾಹಿತಿ ರಾಜಣ್ಣವ್ರಿಗೆ ಇರೋದ್ರಿಂದ ಅವ್ರಿಗೆ ಮಂಪರು ಪರೀಕ್ಷೆ ಮಾಡಬೇಕು ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಅವ್ರಿಗಿಂತ ಮುಂಚಾಗಿ ಏನು ಮುನಿರತ್ನಗೆ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಅವರು ಕೂಡ ಅವರ ಜೊತೆಯಲ್ಲಿದ್ದವರು, ಅವರ ಪಟ್ಟ ಶಿಷ್ಯ ಆಗಿದ್ದಂಥವ್ರು. ಹಾಗಾಗಿ ಅವ್ರಿಗೆ ಒಂದು ಮಂಪರು ಪರೀಕ್ಷೆಯನ್ನ ಮಾಡಿದ್ರೆ ಗೊತ್ತಾಗುತ್ತೆ ಅಂತೇಳಿ ಒಂದು ಟಾಂಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ರೂಪಾ. ನೋಡಿ, ಇನ್ನೊಂದು ಮುನಿರತ್ನ ಅವರು ಮಾತನಾಡಿದಂತ ಹೇಳಿಕೆ ವಿಚಾರವಾಗಿ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರೇ ಮಾಡಿರುವಂತದನ್ನ ನೇರವಾಗಿ ಹೇಳಿದ್ರು ಮುನಿರತ್ನ ಅವರು. ಸೊ ಹಾಗಾಗಿ ಅವರ ಜೊತೆಲೆ ಇದ್ದಂತವರಲ್ಲ, ಅವರಿಗೆ ಗೊತ್ತಿರುತ್ತೆ ಅನ್ನುವ ಮುಖಾಂತರವಾಗಿ ರಿಟರ್ನ್ ವ್ಯಂಗ್ಯ ಮಾಡಿದ್ದಾರೆ. ಖಂಡಿತ ರೂಪಾ, ಯಾಕೆಂತಂದ್ರೆ ಮುನಿರತ್ನ ಅವ್ರು ಏನ್ ಹೇಳಿದ್ರು, ಮಂಪರು ಪರೀಕ್ಷೆ ರಾಜಣ್ಣವ್ರಿಗೆ ಮಾಡಿದ್ರೆ ಯಾರ್ಯಾರಿದ್ದಾರೆ ಇದರ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದಕ್ಕೆ ಎಂಬ ಒಂದು ಪ್ರಶ್ನೆಗೆ ಈ ಒಂದು ಟಾಂಗನ್ನ ಕೊಟ್ಟಿದ್ದೆ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಗರಡಿಯಲ್ಲಿ ಬೆಳೆದವರು ಮುನಿರತ್ನ. ಈ ಒಂದು ಹಿನ್ನೆಲೆಯಲ್ಲಿ ಮುನಿರತ್ನಗೆ ಮಂಪರು ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತೇಳಿ. ಅವರು ಈಗ ರಾಜಕೀಯ ದ್ವೇಷದಿಂದ ಮಾತಾಡ್ತಾ ಇರ್ಬೋದು, ಆದ್ರೆ ಅದರ ಬ್ಯಾಕ್ ಬೋನ್
ಮುನಿರತ್ನ ತಾನೆ ಅವ್ರಿಗೆ ಒಂದು ಮಂಪರು ಪರೀಕ್ಷೆಯನ್ನ ಮಾಡ್ಲಿ ಎಂಬ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್. ಪ್ರಮುಖವಾಗಿ ಬಿಜೆಪಿ ನಾಯಕರ ಹೇಳಿಕೆಯ ವಿಚಾರವಾಗಿ ಕೂಡ ಕೆರಳಿ ಕೆಂಡವಾಗಿದ್ದಾರೆ. ಕೇಳಿ ಹೇಳ್ತಾರೆ. ಸರ್, ಈಗ ಹೈಕಮಾಂಡ್ ಕೂಡ ಎಂಟ್ರಿ ಆಗಿರುವಂಥದ್ದು, ನಿನ್ನೆ ಸಿಎಂ ಅವ್ರನ್ನ ಖರ್ಗೆ ಭೇಟಿ ಆಗಿರುವಂಥದ್ದು ಸರ್, ಕೂಡಲೇ ತನಿಖೆ. ಅದರಲ್ಲಿ ಏನು ವಿಶೇಷತೆ ಇದೆ? ಹಾಂ ಸರ್. ಪರಸ್ಪರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ಹಾಂ ಸರ್. ಗೋಪಾಲ್, ಸರ್ ಅದೇ ಸರ್, ಈಗ ಯಾವಾಗ ದೂರು ಕೊಡ್ತೀರಾ? ಕೊಡ್ತೀನಿ, ಸ್ವಲ್ಪ ಬೆಂಗಳೂರು ಹೋಗ್ತೀನಿ ಇವತ್ತು. ಬಿಜೆಪಿ ನಾಯಕರು ಕೂಡ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಸಿಬಿಐ ವಹಿಸಿ ಅಂತೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಆಯ್ತಾಯ್ತು, ಅವ್ರವ್ರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳೋದಿದೆ. ಹಾಂ ಸರ್, ಯಾವಾಗ ದೂರು ಇದು ಮಾಡ್ತಾರೆ ಸರ್? ಗೃಹ ಸಚಿವರು ಇನ್ನೂ ದೂರು ಬಂದಿಲ್ಲ ಅಂತ ಹೇಳಿದ್ರೆ, ನಿನ್ನೆ ಕೂಡ ಜೊತೆಯಲ್ಲಿದ್ದೀನಿ, ಆದರೆ ಇದುವರೆಗೂ ಕೂಡ ದೂರು ಕೊಟ್ಟಿಲ್ಲ ನೀವು. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ಮುನಿರತ್ನ ಅವರು ನೇರವಾಗಿ ಆರೋಪ ಮಾಡಿದ್ರು ಸರ್, ಇದರಿಂದ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತೇಳಿ. ಅದು ಅವರ ಅಭಿಪ್ರಾಯ. ಕಾಲಿಗೆ ಹಾಕಪ್ಪ. ಇದರಿಂದ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ರು ಯಾರು? ಮುನಿರತ್ನ ಅವರು. ಅದು ನನಗೆ ಗೊತ್ತಿಲ್ಲಪ್ಪ. ನಿಮ್ಮನ್ನ ಮಂಪರು ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತೇಳಿ ಹೇಳಿ. ಫಸ್ಟ್ ಅವ್ರನ್ನೇ ಮಾಡೋಣ. ಯಾಕೆಂದ್ರೆ ಅವ್ರು ಭಾಳ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ, ಭಾಳ ಹತ್ರದಲ್ಲಿ. ಅದರಿಂದ ಅವ್ರನ್ನೇ ಮಂಪರು ಪರೀಕ್ಷೆಗೆ ಒಳಪಡಿಸ್ಲಿ. ನಾನು ತುರುವೇಕೆರೆಗೆ ಹೊರಟಿದ್ದೇನೆ. ಅದರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ನಿಮಗೆಲ್ಲ ಹೇಳ್ತೀನಿ. ರಾಜಣ್ಣವರು ಇನ್ನು ಯಾಕೆ ದೂರು ಕೊಟ್ಟಿಲ್ಲ, ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಸಾಕಷ್ಟು ಹೇಳ್ದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು.